ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಮಾಸ್ ಕಿಚನ್. ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸೋಯಾ ಚಂಕ್ಸ್ ಮತ್ತು ತೊಗರಿ ಕಾಳನ್ನ ಉಪಯೋಗಿಸ್ಕೊಂಡು ಒಂದು ರೆಸಿಪಿ. ಇದನ್ನು ಸೋಯಾ ಚಂಕ್ಸ್ ಮತ್ತು ತೊಗರಿ ಕಾಳು ಹಾಗೂ ಕ್ಯಾಪ್ಸಿಕಮ್ನ ಉಪಯೋಗಿಸ್ಕೊಂಡು ನಾನು ಮಾಡಿದ್ದೀನಿ. ಇದು ಚಪಾತಿ, ಪೂರಿ, ದೋಸೆ ಮತ್ತು ಅನ್ನ ಎಲ್ಲದ್ರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಇದಕ್ಕೆ ಬೇಕಾಗಿರೋದು, ಮೊದಲು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ 1 ಕಪ್ ಅಳತೆಯಲ್ಲಿ ಸೋಯಾ ಚಂಕ್ಸ್ನ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು 1/4 ಕಪ್ ಅಳತೆಯಲ್ಲಿ ತೊಗರಿ ಕಾಳು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಬಟಾಣಿ ಅಥವಾ ಬೇರೆ ಕಾಳುಗಳನ್ನು ಹಾಕ್ಕೋಬೋದು. ಇದು ಸೀಸನ್ ಆಗಿರೋದ್ರಿಂದ ನಾನು ತೊಗರಿ ಕಾಳನ್ನ ಉಪಯೋಗಿಸ್ಕೋತಾ ಇದ್ದೀನಿ. ಸೀಸನಲ್ ಫುಡ್ಸ್ ಏನೇ ಇದ್ದರೂ ಅದು ಹೆಲ್ತ್ಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗಾಗಿ ನಾನು ಸೀಸನ್ ಫುಡ್ಸ್ನ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಸೀಸನಲ್ಲಿ ಏನಿರುತ್ತೋ ಅದನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ವಿಷಲ್ನ ಅಥವಾ 2 ವಿಷಲ್ನ ನಾನು ಕೂಗಿಸ್ಕೊಂಡಿದ್ದೀನಿ. 1 ವಿಷಲ್ ಅಂದರೆ ಒಂದು 15 ನಿಮಿಷ ಆಗುತ್ತೆ, ಅಥವಾ ಒಂದು 2 ವಿಷಲ್ ಅಂತಂತಂದರೆ ಒಂದು 17ರಿಂದ 18 ನಿಮಿಷ ಆಗ್ಬೋದು ಅಷ್ಟೇ. ಅಷ್ಟರೊಳಗಡೆ ಇದು ನೀಟಾಗಿ ಬೆಂದು ಬರುತ್ತೆ. ಅಷ್ಟೊತ್ತಿಗೆ ಒಂದು ಕಡಾಯಿ ತೊಗೊಂಡು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿ ತೊಗೊಂಡು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಮೊದಲಿಗೆ. ಇದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೋಬೇಕು. ಸಾಸಿವೆ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಹಾಕಿ 1 ನಿಮಿಷ ಫ್ರೈ ಮಾಡಬೇಕು. ಅದು ತುಂಬ ಸೀದೋಗೋ ಥರ ಆಗಬಾರ್ದು. ಉರಿ ಸ್ವಲ್ಪ ಕಡಿಮೆಲಿರಬೇಕು ಸ್ಟೌವ್ದು. ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ. ಮತ್ತು 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡಬೇಕಾಗಿ ಬರುತ್ತೆ. ಈಗ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇದ್ದರೆ ಒಳ್ಳೆಯದು. ಕಡಿಮೆಗಿಂತ ಒಂದು ಮೀಡಿಯಮ್ ಫ್ಲೇಮ್ ಇದ್ದರೆ ಒಳ್ಳೆಯದು. ಈಗಲೂ ಫುಲ್ ಫ್ಲೇಮಲ್ಲಿ ನಾವು ಮಾಡೋಕ್ಕೆ ಹೋಗಬಾರ್ದು. ಈಗ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ನಾನು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ. ತೀರಾ ಸಣ್ಣ ಕಟ್ ಮಾಡೋದಕ್ಕೆ ಇದಕ್ಕೆ ನನಗೇನು ಇಷ್ಟ ಆಗಿಲ್ಲ. ಹಾಗಾಗಿ ನಾನು ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಮತ್ತೆ ನಾವು ತಿರುಗಿಸ್ಕೊಟ್ಕೋಬೇಕಾಗತ್ತೆ. ತಿರುಗಿಸ್ಕೊಟ್ಕೊಂಡು ಈಗ ಒಂದು 5-6 ಕೆಂಪು ಮೆಣಸನ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಹಸಿಮೆಣಸನ್ನ ಬೇಕಾದ್ರೆ ಸೇರಿಸ್ಕೋಬೋದು, ನಾವು ಉಪಯೋಗಿಸಲ್ಲ. ಹಾಗಾಗಿ ಕೆಂಪು ಮೆಣಸನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು 1-2 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿರ್ತಕ್ಕಂಥದ್ದು ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಉರಿ ಈಗಲೂ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕಾಗತ್ತೆ. ಈಗ ನೋಡಿ, ನಾನು ಬೇಯಿಸಿಟ್ಕೊಂಡಿರೋ ಸೋಯಾ ಚಂಕ್ಸ್ ಮತ್ತು ತೊಗರಿ ಕಾಳು ಏನಿದೆ ಅದನ್ನು ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ನ ಕೊಡ್ತಾಯಿದ್ದೀನಿ. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಗ್ರೇವಿ. ಈ ಟೈಮಲ್ಲಿ ನಾನು 1 ಸ್ಪೂನ್ ಧನಿಯಾ ಪುಡಿ, 1/4 ಚಮಚ ಚಕ್ಕೆ ಲವಂಗ ಪುಡಿ, 1/4 ಚಮಚ ಕರಿಮೆಣಸು ಪುಡಿ, ಇವಿಷ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಒಣಮೆಣಸನ್ನ ನಾವು ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಮೆಣಸಿನ ಪ್ರಮಾಣ ಕಡಿಮೆ ಇದ್ದರೆ ಒಳ್ಳೆಯದು. 1 ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಈಗ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು, ಒಂದು ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು, ಅಥವಾ ಒಂದು ದೊಡ್ಡ ಲೋಟ ಆಗಿದ್ದರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕು. ಇದಕ್ಕೆ ಗ್ರೇವಿ ಇದೇ ರೀತಿ ಗಟ್ಟಿಯಾಗೇ ಇರಬೇಕು ಅಂತಂತಂದರೆ ಒಂದು ಚೂರು ನೀರಾದರೆ ಸಾಕಾಗುತ್ತೆ. ಅದರಲ್ಲಿರೋ ನೀರೇ ಸಾಕಾಗುತ್ತೆ.
ಇಲ್ಲ ನಮಗೆ ಅನ್ನಕ್ಕೂ ಬೇಕು ಮುದ್ದೆಗೂ ಬೇಕು ಅಂತಂತಂದರೆ ಒಂದು ಸ್ವಲ್ಪ ನೀರನ್ನ ಈ ರೀತಿ ಸೇರಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಇದು ಅವ್ರವ್ರ ಇಷ್ಟ. ಒಂದು ಸ್ವಲ್ಪ ನೀರು ಥರ ಇದ್ದರೆ, ಒಂಚೂರು ನೀರು ಥರ ಇದ್ದರೆ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಇದು. ಒಂದು 5ರಿಂದ 10 ನಿಮಿಷ ಆದಮೇಲೆ ಬೇಯಿಸಿದ್ದಾದಮೇಲೆ ನೋಡಿ ಕರಿ ರೆಡಿಯಾಗಿದೆ. ಇದಕ್ಕೆ ನಾನು ಪೂರಿ ಮಾಡ್ಕೊಂಡಿದ್ದೀನಿ ನೋಡಿ. ಮೊದಲಿಗೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ತೀಡ್ಕೊಂಡಾದಮೇಲೆ ಚಪಾತಿ ಹಿಟ್ಟನ್ನು ಚಿಕ್ಕದಾಗೆ ಪೂರಿ ಮಾಡ್ಕೊಳ್ಳೋದ್ರಿಂದ ಏನು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಶೇಪ್ಸಲ್ಲೆಲ್ಲ ಮಾಡ್ತೀನಿ. ಟ್ರಯಾಂಗಲ್ಲು ಆಗಿರ್ಬೋದು, ಅಥವಾ ರೆಕ್ಟ್ಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಎಲ್ಲ ಮಾಡಿಕೊಡ್ತೀನಿ. ಇವತ್ತು ಲಂಚ್ ಬಾಕ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ಅಷ್ಟೊಂದು. ಒಂಥರ ಹರಿಬರಿ ಅನ್ನೋ ಥರ ಆಗೋಗಿತ್ತು. ಹಾಗಾಗಿ ಶೇಪ್ಸು ಯಾವುದೋ ಒಂದು ಇರಲಿ ಈ ಕಡೆ ಅಂತಂದ್ಬಿಟ್ಟು, ಮತ್ತು ಇದು ಬೇಗನೂ ಆಗುತ್ತೆ. ಚಿಕ್ಕದಾಗಿ ಒಂದು 5-6 ಪೂರಿ ಲಟ್ಟಿಸೋದಕ್ಕಿಂತ 1 ಅಥವಾ 2 ಈ ರೀತಿ ದೊಡ್ಡದಾಗಿ ಚಪಾತಿ ಹಿಟ್ಟು ಈ ಥರ ಮಾಡ್ಕೊಂಬಿಟ್ಟು ಅದರಲ್ಲೇ ಶೇಪ್ಸು ಬೇಕಾಗಿರೋ ಶೇಪ್ಸ್ನ ನಾವು ಕೊಟ್ಬಿಟ್ಟು ಒಂದೇ ಸಮ ಹಾಕ್ಕೊಂಡು ಹೋಗ್ಬಿಡ್ಬೋದು ಎಣ್ಣೆಯಲ್ಲಿ. ಡಿಫ್ರೆಂಟ್ ಶೇಪ್ಸಲ್ಲಿರುತ್ತೆ. ಮಕ್ಕಳು ಪೂರಿ ಅಂತಲೇ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಈ ರೀತಿ ಮಾಡಿಬಿಟ್ಟು ಕೊಟ್ಟೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗುತ್ತೆ. ಏನಾದರೂ ಮಾಡು ಅಮ್ಮ ಡಿಫ್ರೆಂಟಾಗಿ ಅಂತ ಕೇಳ್ತಾನೆ ಇರ್ತಾನೆ ಅವನು. ಅದಕ್ಕೋಸ್ಕರ ನನ್ನ ಫುಡ್ ನಾನು ಏನು ಮಾಡ್ತೀನಿ ಅದು ಮೇಯ್ನ್ ರೀಸನ್ ಬಂದು ನನ್ನ ಮಗನೇ. ಏನಾದರೂ ಇನ್ನೋವೇಷನ್ ಇರಲಿ ಅದಕ್ಕೆ ಮೇಯ್ನ್ ರೀಸನ್ ಬಂದು ಅದು ನನ್ನ ಮಗನೇ. ಅವನಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಏನೋ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ ಅಮ್ಮ, ಈ ಥರ ಇರಬೇಕು ನನಗೆ ಅಂತ ಅವ್ನು ಕೇಳೋದು ಜಾಸ್ತಿ. ಮತ್ತು ಅವ್ನಿಗೆ ಇಷ್ಟನೂ ಸಹ, ಏನೋ ಸ್ವಲ್ಪ ಕ್ರಿಯೇಟಿವ್ ಮೈಂಡ್ ಆ ಥರ ಇಷ್ಟಪಡ್ತಾನೆ ಅವನು. ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಾದಮೇಲೆ ಒಂದೊಂದೇ ಈ ರೀತಿ ಪೂರಿಗಳನ್ನ ನಾವು ಬಿಡಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾಯಿದೆ ಅಂತ. ಮತ್ತು ಮಗ್ಚಾಕ್ಕೋತಾ ಇದ್ದೀನಿ. 2 ಕಡೆ ನೀಟಾಗಿ ಬೇಯಿಸ್ಕೊಂಡು ಅದನ್ನು ಮತ್ತೆ ಬೇರೆ ಒಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಪೂರಿ ಹಾಕಿದ್ದಾಯಿತು. ಈ ಕಡೆ ನಾವು ಸೋಯಾ ಚಂಕ್ಸ್ ಕರಿ ಏನು ಮಾಡಿದ್ದೀವಿ ಅದು ಸಹ ರೆಡಿಯಾಗಿದೆ. ಈಗ ಲಂಚ್ ಬಾಕ್ಸ್ ತಗೊಂಡು 2 ಸಹ ಹಾಕಿದೆ. ಇನ್ನೊಂದು ಬ್ಯಾಚ್ ಹಾಕ್ಕೋತಾ ಇದ್ದೀನಿ ಅಷ್ಟೊತ್ತಿಗೆ ಪೂರಿನ. ಇನ್ನೊಂದು ಬ್ಯಾಚ್ ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡಿಕೊಂಡು ಹಾಕೋದೆ. ಇವತ್ತು ಚಿಲ್ಡ್ರನ್ಸ್ ಡೇ ಬೇರೆ. ಅಮ್ಮ ಆಯಿತಾ ಅಂತ ಬೇರೆ ಇವನು ಬೇರೆ ಇದು ಮಾಡ್ತಿದ್ದ. ಒಂದೇ ವರಾತ. ಸ್ಕೂಲಿಗೆ ಮಕ್ಳಿಗೆ ಬೆಳಗ್ಗೆನೇ ರೆಡಿ ಮಾಡೋದಿದೆಯಲ್ಲ, ಅದು ಒಂಥರ ಸ್ವಲ್ಪ ಎಲ್ಲ ಅಮ್ಮಂದ್ರಿಗೂ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಇವತ್ತು ಚಿಲ್ಡ್ರನ್ಸ್ ಡೇ ಬೇರೆ ಆಗಿರೋದ್ರಿಂದ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಬೇರೆ ಇತ್ತು. ಹಾಗಾಗಿ ಸ್ವಲ್ಪ ಈಗ ಶೇಪ್ಸ್ ಎಲ್ಲ ನಾನು ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಯಾವ ಶೇಪ್ಸ್ ಬರುತ್ತೋ ಅದನ್ನ ಸುಮ್ಮನೆ ಹಂಗೆ ಕಟ್ ಮಾಡಿಬಿಟ್ಟು ಈ ರೀತಿ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟೆ. ನೋಡಿ ಇವತ್ತಿನ ಲಂಚ್ ಬಾಕ್ಸು ಈ ರೀತಿ ಅವನಿಗೆ ನಾನು ರೆಡಿ ಮಾಡಿಕೊಟ್ಟೆ. ಸೊ ಫೈನಲಿ ಲಂಚ್ ಬಾಕ್ಸು ಈ ರೀತಿ ರೆಡಿ ಆಗೋಯಿತು. ಸೊ ಇದು ಇವತ್ತಿನ ರೆಸಿಪಿ. ಇನ್ನು ರೆಸಿಪಿಗಳು ಬೇಕಾದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರ್ಮಾಸ್ ಕಿಚನ್ನು ಎಲ್ರಿಗೂ ಒಂದು ಥ್ಯಾಂಕ್ ಯು ಸೋ ಮಚ್.